السلام عليكم ورحمة الله وبركاته. الحمد لله رب العالمين والصلاة والسلام على أشرف المرسلين وعلى آله وصحبه أجمعين. أما بعد. ದಾರುಲ್ ಇರ್ಷಾದಿನ 34ನೇ ವಾರ್ಷಿಕೋತ್ಸವ ಅಜ್ಮೀರ್ ಮೌಲಿದ್ ಹಾಗೂ ಸನದಾನ ಸಮ್ಮೇಳನದಲ್ಲಿ ಬಂದು ಒಂದುಗೂಡಿದ ನನ್ನ ಸರ್ವ ಸಹೋದರ ಸಹೋದರಿಯರಿಗೆ ಸಂಸ್ಥೆಯ ವತಿಯಿಂದ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನನ್ನ ಪ್ರೀತಿಯ ಸಂಸ್ಥೆಯ ಹಿತೈಷಿಗಳೇ, ಹಲವಾರು ಸಾದಾತುಗಳಿಂದ, ಉಲಮಾಗಳಿಂದ, ಉಮರಾಗಳಿಂದ ತುಂಬಿರುವ ನಮ್ಮ ಈ ಮಜಲಿಸ್ ಸುಲ್ತಾನುಲ್ ಹಿಂದ್ ಖಾಜಾ ಗರೀಬ್ ನವಾಜರ ಪ್ರಕೀರ್ತನೆಗಳನ್ನು ಹಾಡಿ ಹೊಗಳಿದ ಈ ಪವಿತ್ರವಾದ ವೇದಿಕೆ ಅಲ್ಲಾಹನು ಕಬೂಲ್ ಮಾಡಲಿ. ನಮ್ಮ ಇಚ್ಛೆಗಳು, ಆಸೆಗಳನ್ನು ಅಲ್ಲಾಹನು ಈಡೇರಿಸಲಿ. ನನ್ನ ಪ್ರೀತಿಯ ಸಹೋದರರೇ, ಕರ್ನಾಟಕ ಕಂಡ ಧಾರ್ಮಿಕ ಲೌಕಿಕ ಸಮನ್ವಯ ಶಿಕ್ಷಣಕ್ಕೆ ಹೆಸರುವಾಸಿಯಾದ ನಮ್ಮ ಸಂಸ್ಥೆ ದಾರುಲ್ ಇರ್ಷಾದ್ ಇವತ್ತು 34 ವರ್ಷಗಳನ್ನು ಪೂರೈಸುತ್ತಾ ಇದೆ. ಈ ಸಂಸ್ಥೆಯ ಬೆನ್ನೆಲುಬಾಗಿ ಸಹಕಾರಿಗಳಾಗಿ ನಿಂತಹ ಹಲವಾರು ಸಹೋದರರು ಸಹೋದರಿಯರು ನಮ್ಮಿಂದ ಅಗಲಿ ಹೋಗಿದ್ದಾರೆ. ಅಲ್ಲಾಹನು ಈ ಮಜಲಿಸಿನ ಸಂತೋಷಗಳನ್ನು ಅವರ ಬರ್ಜಖಿಯಾದ ಜೀವನಕ್ಕೆ ಸಲ್ಲಿಸಲಿ, ಅವರ ಕಬರ್ ಜೀವನ ಸಂತೋಷಗೊಳಿಸಲಿ. ಝೈನುಲ್ ಉಲಮಾ ವಾಣಿ ಉಸ್ತಾದ್ ಎಂಬ ವಿದ್ಯಾದಾಹಿಯಾದ ಮನುಷ್ಯನಿಂದ ಕಟ್ಟಲ್ಪಟ್ಟಂತಹ ಈ ಸಂಸ್ಥೆ ಅಲ್ಹಮ್ದುಲಿಲ್ಲಾ 3.5 ದಶಕಗಳಿಗೆ ಸನ್ನಿಹಿತವಾಗುತ್ತಾ ಇದೆ. ನಮಗೊತ್ತಿದೆ, ದರ್ಸ್ ಜೀವನದಲ್ಲಿ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ 5.5 ದಶಕಗಳನ್ನು ಪೂರೈಸಿರುವ ಶೇಖುನಾ ಝೈನುಲ್ ಉಲಮಾ ವಾಣಿ ಉಸ್ತಾದ್ ಇವತ್ತು ಅಲ್ಹಮ್ದುಲಿಲ್ಲಾ ಆ ಉಸ್ತಾದರ ವಿದ್ಯಾದಾಹಕ್ಕೆ ಅಕ್ಷರಶಃ ಸಾಕ್ಷಿಯಾಗಿ ನಮ್ಮ ಈ ಸಂಸ್ಥೆಯ ಕಟ್ಟಡದಲ್ಲಿರುವಂತಹ ಮಕ್ತಬತುಲ್ ಗಜಾಲಿ ಸಾಕ್ಷಿಯಾಗುತ್ತಾ ಇದೆ. 1 ಕೋಟಿಯಷ್ಟು ಬೆಲೆ ಬಾಳುವಂತಹ ಗ್ರಂಥಗಳು ಆ ಉಸ್ತಾದರ ವಿದ್ಯಾದಾಹವನ್ನು ನಮಗೆ ಸೂಚನೆ ನೀಡುತ್ತಾ ಇದೆ. ಆ ಮಕ್ತಬದಲ್ಲಿರುವಂತಹ ಬಹುಪಾಲು ಗ್ರಂಥಗಳು ಸ್ವತಃ ಉಸ್ತಾದರು ಖರೀದಿ ಮಾಡಿದ, ಉಸ್ತಾದರು ನೋಡಿ ಮುಗಿಸಿದ, ಅಧ್ಯಯನ ಮಾಡಿದ ಗ್ರಂಥಗಳಾಗಿದೆ. ನನ್ನ ಪ್ರೀತಿಯ ಸಹೋದರರೇ, ಉಸ್ತಾದರ ಬರಕತ್ತಿನಿಂದ ಅಲ್ಹಮ್ದುಲಿಲ್ಲಾ 1991ರಲ್ಲಿ ಸ್ಥಾಪಿಸಲ್ಪಟ್ಟಂತಹ ನಮ್ಮ ದಾರುಲ್ ಇರ್ಷಾದ್ ಕೆಲವೊಂದು ಬೆರಳೆಣಿಕೆ ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡ ಈ ಸಂಸ್ಥೆ ಬರಕತ್ತಿನಿಂದ ಈ ಸಮುದಾಯಕ್ಕೆ ಸಾಹಿತಿಗಳನ್ನು, ಒಳ್ಳೆಯ ಬರಹಗಾರರನ್ನು, ಒಳ್ಳೆಯ ಭಾಷಣಗಾರರನ್ನು, ಒಳ್ಳೆಯ ವಿದ್ವಾಂಸರನ್ನು, ಒಳ್ಳೆಯ ಖತೀಬರನ್ನು, ಒಳ್ಳೆಯ ಮುದರ್ರಿಸ್ಗಳನ್ನು ಈ ಸಂಸ್ಥೆ ಸಮಾಜಕ್ಕೆ ಅರ್ಪಿಸಿದೆ. ಅದು ದಾರುಲ್ ಇರ್ಷಾದ್ನಲ್ಲಿ ತಲೆ ಎತ್ತಿ ನಿಂತಿರುವ ಆ ಮಾಣಿ ದರ್ಶನ ಮೂಲಕ ಸಾಧ್ಯವಾಗಿದೆ. ನನ್ನ ಪ್ರೀತಿಯ ಸಹೋದರರೇ, ಮಾಣಿ ಉಸ್ತಾದರು 2007ರಲ್ಲಿ ಸ್ಥಾಪಿಸಿದಂತಹ ದಾವಾ ಕಾಲೇಜ್ ಈ ಕರ್ನಾಟಕದ ಮಣ್ಣಿಗೆ ಧಾರ್ಮಿಕತೆಯೊಂದಿಗೆ ಲೌಕಿಕ ಶಿಕ್ಷಣವನ್ನು ಕೂಡ ಕೊಡಬಹುದೆಂದು ತೋರಿಸಿಕೊಟ್ಟ ಒಬ್ಬ ಆದರ್ಶ ಪುರುಷ ಶೇಖುನಾ ಝೈನುಲ್ ಉಲಮಾ ಮಾಣಿ ಉಸ್ತಾದರ ಅಧೀನದಲ್ಲಿ ಬೆಳೆದು ಬಂದ ದಾವಾ ಕಾಲೇಜ್ ಇವತ್ತು 15 ವರ್ಷಗಳಾಗುತ್ತಾ ಇದೆ. 150ರಷ್ಟು ಬರುವಂತಹ ಮುಐನಿಗಳು ಕರ್ನಾಟಕದ ವಿವಿಧ ಭಾಗಗಳಲ್ಲಿ, ಭಾರತದ ವಿವಿಧ ಭಾಗಗಳಲ್ಲಿ, ವಿದೇಶಗಳಲ್ಲಿ ಈ ದೀನಿನ ಖಿದ್ಮತ್ತನ್ನು ಮಾಡುತ್ತಾ ಇದ್ದಾರೆ. ನಮಗೊತ್ತಿದೆ, ನಮ್ಮ ದಾವಾ ಕಾಲೇಜ್ ಎಂದರೆ ಸಾಮಾನ್ಯವಾಗಿ ಎಲ್ಲ ಕಡೆ ನಡೆಯುವಂತಹ ಶಿಕ್ಷಣ ಸಿಸ್ಟಮ್ಸ್ಗಳಲ್ಲ. ಇಲ್ಲಿ ಪ್ರತ್ಯೇಕವಾದ ಸಿಲೆಬಸ್ಗಳಿದೆ. ಈ ನಾಡಿಗೆ ಉನ್ನತವಾದ ಆದರ್ಶವನ್ನು ತೋರಿಸಿಕೊಟ್ಟ ಧಾರ್ಮಿಕ ಶಿಕ್ಷಣವೆಂದರೆ ಏನು? ಕೇವಲ ಕುರ್ಆನ್ ಮತ್ತು ಹದೀಸ್ಗಳ ಕಲಿಕೆಗಳಲ್ಲ. ಆ ಕುರ್ಆನ್ ಮತ್ತು ಹದೀಸ್ಗಳನ್ನು ಆಳವಾಗಿ ಅಧ್ಯಯನ ಮಾಡುವುದರೊಂದಿಗೆ ಗಣಿತವನ್ನು ಖುಲಾಸತುಲ್ ಹಿಸಾಬ್ ಎಂಬ ಕಿತಾಬನಲ್ಲಿ ಕಲಿಸಿಕೊಡಲಾಗುತ್ತಾ ಇದೆ.
ಖಗೋಳಶಾಸ್ತ್ರದಲ್ಲಿ ಇಲ್ಮುಲ್ ಫಲಕಿನಲ್ಲಿ ಅಲ್ ಮದ್ಖಲ್ ಎಂಬ ಕಿತಾಬು ಇಲ್ಲಿ ಕಲಿಸಿಕೊಡಲಾಗುತ್ತಾ ಇದೆ. ವಿದ್ಯಾರ್ಥಿಗಳಿಗೆ ನಕ್ಷತ್ರಗಳ ಬಗ್ಗೆ, ಸೂರ್ಯ ಚಂದ್ರನ ಚಲನಗಳ ಬಗ್ಗೆ ವಿವರವಾಗಿ ಮನದಟ್ಟು ಮಾಡುವಂತಹ ತರಗತಿಗಳಲ್ಲಿ ನಡೆಯುತ್ತಾ ಇದೆ. ಅದರೊಂದಿಗೆ ಕಳೆದು ಹೋದಂತಹ ಫಲ್ಸಫೆಗಳು, ಫಿಲಾಸಫಿಯ ಬಗ್ಗೆ ಇರುವಂತಹ ತರಗತಿಗಳಲ್ಲಿ ನಡೆಯುತ್ತಾ ಇದೆ. ಮಂತಿಕಗಳ ಬಗ್ಗೆ ತರಗತಿ ನಡೆಯುತ್ತಾ ಇದೆ. ಅಲಂಕಾರ ಶಾಸ್ತ್ರಗಳ ಬಗ್ಗೆ ತರಗತಿ ನಡೆಯುತ್ತಾ ಇದೆ. ಒಂದು ಲೌಕಿಕ ಕಾಲೇಜಿನಲ್ಲಿ ನೀಡಲ್ಪಡುವಂತಹ ಶಿಕ್ಷಣಕ್ಕಿಂತ 100 ಪಟ್ಟು ಮೌಲ್ಯವಿರುವಂತಹ ಶಿಕ್ಷಣ ಈ ಸಂಸ್ಥೆ ಕಳೆದ ವರ್ಷಗಳಿಂದ 1.5 ದಶಕಗಳಿಂದ ಅಲ್ಹಮ್ದುಲಿಲ್ಲಾ ನೀಡುತ್ತಾ ಬಂದಿದೆ. ಆ ಮೂಲಕ ಪ್ರಬುದ್ಧರಾದ ವಿದ್ವಾಂಸರನ್ನು ಸೃಷ್ಟಿ ಮಾಡಿದೆ. ನಮಗೊತ್ತಿದೆ, ನಮ್ಮ ಈ ದಾಬಾ ಕಾಲೇಜ್ ಕೇವಲ ಒಂದು ಧಾರ್ಮಿಕ ಶಿಕ್ಷಣಕ್ಕೆ ಸೀಮಿತವಾದ ಸಂಸ್ಥೆಯಲ್ಲ. ಈ ಧಾರ್ಮಿಕ ಶಿಕ್ಷಣದೊಂದಿಗೆ ಈ ಕೂತಿರುವಂತಹ ಮುഈನಿಗಳು ಅಲ್ಹಮ್ದುಲಿಲ್ಲಾ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿಯಲ್ಲಿ ಕಳೆದ ಬಾರಿ ಡಿಸ್ಟಿಂಕ್ಷನ್ ರ್ಯಾಂಕ್ ಪಡೆಯುವ ಮೂಲಕ ಈ ಸಂಸ್ಥೆಗೆ ಕೀರ್ತಂದಿದ್ದಾರೆ. ಅದರೊಂದಿಗೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ, ಮೈಸೂರು ಯೂನಿವರ್ಸಿಟಿಯಲ್ಲಿ, ಧಾರವಾಡ ಯೂನಿವರ್ಸಿಟಿಯಲ್ಲಿ ಅತ್ಯಂತ ಕ್ಲಿಷ್ಟಕರವಾಗಿ ಸೀಟು ಸಿಗುವಂತಹ ಹಂಪಿ ಯೂನಿವರ್ಸಿಟಿಯಲ್ಲಿ ನಮ್ಮ ಮಕ್ಕಳು ಇವತ್ತು ಅಲ್ಲಿ ಸೀಟು ಗಿಟ್ಟಿಸಿಕೊಂಡು ಕಲಿಕೆಯನ್ನು ಮಾಡುತ್ತಾ ಇದ್ದಾರೆ. ಆ ಮೂಲಕ MA MCom ಬಿರುಧಾರಿಗಳಾಗಿ, BA BCom ಬಿರುಧಾರಿಗಳಾಗಿ B.Ed ಪದವಿಗಳನ್ನು ಪಡೆದು MA ಯಲ್ಲಿ ಕನ್ನಡ ಸಾಹಿತ್ಯವನ್ನು ಪಡೆದು ಅಲ್ಹಮ್ದುಲಿಲ್ಲಾ ಈ ಸಮಾಜಕ್ಕೆ ಹೊಸ ಹುರುಪನ್ನು, ಹೊಸ ಹುಮ್ಮಸ್ಸನ್ನು, ಹೊಸ ಭರವಸೆಯನ್ನು ಹುಟ್ಟಿಸ್ತಾ ಇದ್ದಾರೆ. ಇದು ನಮ್ಮ ಸಂಸ್ಥೆ ಝೈನುಲ್ ಉಲಮಾ ಮಾಣಿ ಉಸ್ತಾದ್ ಸಮಾಜಕ್ಕೆ 3.5 ದಶಕಗಳಿಂದ ಏನು ಕೊಟ್ಟಿದ್ದಾರೆ ಎಂದರೆ ಇದಿವತ್ತು ಉತ್ತರವಾಗಿ ನಿಲ್ಲುತ್ತಾ ಇದೆ. ಉತ್ತರ ಕರ್ನಾಟಕದ ಭಾಗಗಳಲ್ಲಿ, ದೀನಿನ ಗಂಧಗಾಡಿ ಇಲ್ಲದ ಭಾಗಗಳಲ್ಲಿ ಉದಾತ್ತವಾದ ದಾವತನ ಕಾರ್ಯಕ್ರಮದ ಮೂಲಕ ಅಲ್ಲಿ ವಿಶೇಷವಾದ ಕೈಂಕರ್ಯವನ್ನು, ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ನಮ್ಮ ವಿದ್ಯಾರ್ಥಿಗಳಲ್ಲಿ ಕಾರ್ಯರಂಗಕ್ಕೆ ಧುಮುಕಿದ್ದಾರೆ. ಅಲ್ಲಾಹನವರಿಗೆ ಬರಕತ್ತು ನೀಡಲಿ, ಹಿಮ್ಮತ್ತನ್ನು ಹೆಚ್ಚಿಸಲಿ. ಅಲ್ಹಮ್ದುಲಿಲ್ಲಾ ಅದರೊಂದಿಗೆ ನಾನು ವಿಶೇಷವಾದ ವಿಚಾರವನ್ನು ಹೇಳುತ್ತಾ ಇದ್ದೇನೆ. ಇಲ್ಲಿ ಕಲಿಯಲಿಕ್ಕೆ ಬರುವಂತಹ ವಿದ್ಯಾರ್ಥಿಗಳು PUCಯಲ್ಲಿ ಕಾಮರ್ಸ್ ಅಥವಾ ಸೈನ್ಸ್ ಅನ್ನು ಸೆಲೆಕ್ಟ್ ಮಾಡುತ್ತಾರೆ. ಆ ಸೈನ್ಸ್ ತೆಗೆದಂತಹ ವಿದ್ಯಾರ್ಥಿಗಳು ಸೆಕೆಂಡ್ PUC ಆಗಿ ಇಲ್ಲಿಂದ ಹೊರಹೋಗುವಾಗ ಅವರು ಕೇವಲ ಬರಿಗೈಯಲ್ಲಿ ಹೋಗುವುದಿಲ್ಲ. ಇಲ್ಲಿರುವ ಅಧ್ಯಾಪಕರ ಮಾರ್ಗದರ್ಶನದ ಮೂಲಕ ವಿವಿಧ ಯೂನಿವರ್ಸಿಟಿಗಳಿಗೆ ಹೋಗಿ ಇವತ್ತು ಅಲ್ಹಮ್ದುಲಿಲ್ಲಾ ಈ ಸಂಸ್ಥೆಯ ಉಸ್ತಾದರುಗಳ ಅಧ್ಯಾಪಕರ ನಿಯಂತ್ರಣದಲ್ಲಿ BE ಮಾಡುತ್ತಾ ಇದ್ದಾರೆ. ಅದೇ ರೀತಿ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮಾಡುತ್ತಾ ಇದ್ದಾರೆ, ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡುತ್ತಾ ಇದ್ದಾರೆ, MBBS ಮಾಡುತ್ತಾ ಇದ್ದಾರೆ, B.Pharm ಮಾಡುತ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಸಂಸ್ಥೆಯ ಅಧೀನದಲ್ಲಿ ನಿಯಂತ್ರಣಗೊಳಪಟ್ಟಿದ್ದಾರೆ. ಒಂದು ಉದಾತ್ತವಾದ, ಪಕ್ವವಾದ, ಧಾರ್ಮಿಕ ಬೋಧವುಳ್ಳ ವೈದ್ಯರುಗಳನ್ನು ಸೃಷ್ಟಿ ಮಾಡುವ, ಇಂಜಿನಿಯರ್ಗಳನ್ನು ಸೃಷ್ಟಿ ಮಾಡುವ, ಲಾಯರ್ಗಳನ್ನು ಸೃಷ್ಟಿ ಮಾಡುವ, ಅದೇ ರೀತಿ ಮೆಡಿಕಲ್ ಕಲಿತಂತಹ ಮೆಡಿಕಲಿಸ್ಟ್ಗಳನ್ನು ಸೃಷ್ಟಿ ಮಾಡುವಂತಹ ಅತ್ಯಂತ ವಿಶೇಷವಾದ ಕಾರ್ಯಕ್ರಮ ಸದ್ದಿಲ್ಲದೆ ದಾರುಲ್ ಇರ್ಷಾದಲ್ಲಿ ನಡೆಸಿಕೊಂಡು ಬರುತ್ತಾ ಇದೆ. ನನ್ನ ಪ್ರೀತಿಯ ಮುಅ್ಮಿನ್ ಸಹೋದರರೇ, ಈ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಮುಖವಾಗಿ ಕೊಡುವಂತಹ ಬೋಧನೆಯಾಗಿದೆ ಕುರ್ಆನಿನ ಬೋಧನೆ. ಕುರ್ಆನಿನ ಒಂದೊಂದು ಅಕ್ಷರಗಳು, ಮಖ್ರಜಗಳು, ಅದರ ಉಚ್ಚಾರಣೆಗಳು ತಪ್ಪಿಲ್ಲದೆ ಓದುವಂತಹ ವಿದ್ವಾಂಸರನ್ನು ಸೃಷ್ಟಿ ಮಾಡುತ್ತಾ ಇದೆ. ಆ ಮೂಲಕ 7 ವರ್ಷಗಳ ಕಾಲ ಕುರ್ಆನ್ ವಿದ್ಯಾರ್ಥಿಗಳಿಗೆ ಹಿಸ್ಬುಲ್ ಕುರ್ಆನ್ ಇಲ್ಲಿ ಕೊಡಲಾಗುತ್ತಾ ಇದೆ. ಅದೇ ರೀತಿ ಭಾಷೆಗಳ ವಿಚಾರದಲ್ಲಿ ಅರಬಿ ಭಾಷೆಯಾಗಲಿ, ಉರ್ದು ಭಾಷೆಯಾಗಲಿ, ಇಂಗ್ಲಿಷ್ ಭಾಷೆಯಾಗಲಿ, ಇವತ್ತು ಅಂತಾರಾಷ್ಟ್ರೀಯ ಭಾಷೆಗಳೆಂದು ನಾವು ಯಾವುದನ್ನು ಕರೆಯುತ್ತೇವೆಯೋ ಆ ಅಂತಾರಾಷ್ಟ್ರೀಯ ಭಾಷೆಗಳನ್ನು ಲೀಲಾಜಾಲವಾಗಿ ಮಾತನಾಡವಲ್ಲ ಮುഈನಿಗಳು ಅಲ್ಹಮ್ದುಲಿಲ್ಲಾ ಈ ಸಂಸ್ಥೆಯಿಂದ ಉತ್ಪಾದಿಸಲ್ಪಟ್ಟಿದ್ದಾರೆ. ಇವತ್ತವರು ಈ ದೀನಿನ ಖಿದ್ಮತನ್ನು ಮಾಡುತ್ತಾ ಇದ್ದಾರೆ. ಹಲವಾರು ಮುഈನಿಗಳು ಆನ್ಲೈನ್ಗಳ ಮೂಲಕ, ಆಫ್ಲೈನ್ಗಳ ಮೂಲಕ ಇಂಗ್ಲಿಷ್ ಅನ್ನು ಅಗತ್ಯ ಪಡುವಂತಹ, ಅವಶ್ಯ ಪಡುವಂತಹ ಸಮುದಾಯಕ್ಕೆ ಇಂಗ್ಲಿಷ್ನಲ್ಲಿ ಕಿತಾಬನ್ನು ಬೋಧನೆ ಮಾಡುವ ಮುঈನಿಗಳ ಒಂದು ದಂಡು ಅಲ್ಹಮ್ದುಲಿಲ್ಲಾ ಈ ಸಂಸ್ಥೆಯಿಂದ ಉತ್ಪಾದಿಸಲ್ಪಟ್ಟಿದೆ. ಅವರು ಹೊರಹೋಗಿ ಕಾರ್ಯಾಚರಿಸ್ತಾ ಇದ್ದಾರೆ. ಈ ದಾವಾ ಕಾಲೇಜಿನ ನೇತೃತ್ವ ಸಯ್ಯಿದ್ ಸಲಾಹುದ್ದೀನ್ ಅಲ್ ಅದನಿ ಜಮಲುಲ್ಲೈಲ್ ತಂಗಳು ಉಸ್ತಾದರವರಾಗಿದ್ದಾರೆ. ಎಲ್ಲಾ ಫನ್ಗಳಲ್ಲಿ ಲೀಲಾಜಾಲವಾಗಿ ಕೈಯಾಡಿಸಬಲ್ಲ ಅತ್ಯಂತ ಉದಾತ್ತ ಸಯ್ಯಿದ್ ವಂಶದ, ಜಮಲುಲ್ಲೈಲ್ ವಂಶದ ಒಂದು ಉತ್ತಮ ತರವಾಡಿನ ಮನುಷ್ಯರೊಬ್ಬರು ಈ ದಾವಾ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದು ಈ ಸಂಸ್ಥೆಯ ಬರಕತ್ತಾಗಿದೆ, ನಮ್ಮ ದಾವಾ ಕಾಲೇಜಿನ ಬರಕತ್ತಾಗಿದೆ. ಅಲ್ಹಮ್ದುಲಿಲ್ಲಾ ಮತ್ತೊಂದು ವಿಚಾರ ಇಲ್ಲಿ ಹೇಳಬೇಕು. ನಮ್ಮ ಬಳಿಗೆ ಕೆಲವೊಂದು ಪೋಷಕರು ಅವರ ಮಕ್ಕಳು ನಮ್ಮ ಕೈ ಕೊಡುವಾಗ ಸಂಪೂರ್ಣವಾಗಿ 7 ವರ್ಷಗಳ ಅವರ ಜೀವನವನ್ನು ನಮ್ಮ ಕೈಗೆ ಅರ್ಪಿಸಿದ ಕಾರಣ ಅಲ್ಹಮ್ದುಲಿಲ್ಲಾ ಈ ವಿದ್ಯಾರ್ಥಿಗಳು ಈ ಸಂಸ್ಥೆ ಬೆಳೆಯಲಿಕ್ಕೆ ಕಾರಣವಾದರು. ನಮಗೊತ್ತಿದೆ, ಇಲ್ಲಿರುವಂತಹ ಯಾವುದೇ ಕಟ್ಟಡವಾಗಲಿ, ಈ ಕಟ್ಟಡಗಳ ಕಟ್ಟುವಿಕೆಗಳ ಹಿಂದೆ, ಈ ಕಟ್ಟಡಗಳ ಆರ್ಥಿಕವಾದಂತಹ ಯಶಸ್ಸುಗಳ ಹಿಂದೆ ನಮ್ಮ ಮಕ್ಕಳ ಬಹುದೊಡ್ಡ ಪಾಲಿದೆ. ದಾರುಲ್ ಇರ್ಷಾದನ ಸಂಸ್ಥೆಯ ಮಟ್ಟಿಗೆ ಈ ದಾರುಲ್ ಇರ್ಷಾದ್ ಬೆಳೆದು ಬಂದದ್ದು ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳ ಮೂಲಕವಾಗಿದೆ. ಮಾಣಿಯಲ್ಲಿ ಆರಂಭಗೊಂಡಂತಹ
ಈ ಶೈಕ್ಷಣಿಕ ಕ್ರಾಂತಿ ಅಲ್ಹಮ್ದುಲಿಲ್ಲಾಹ್ ಇವತ್ತು ಬೆಳೆದು 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 ಇವತ್ತು ನಮ್ಮ ಮಕ್ಕಳು ಭಾರತದಾದ್ಯಂತ ಯಾತ್ರೆ ಮಾಡಿ ದಾವಾ ಫೀಲ್ಡ್ಗಿಳಿದು ಈ ಸಂಸ್ಥೆಯ ಪ್ರಚಾರ ಮಾಡಿ ಈ ಸಂಸ್ಥೆಯ ಯಶಸ್ಸನ್ನು ಇವತ್ತು ವಿಶ್ವದಾದ್ಯಂತ ಬಾನಿನಾದ್ಯಂತ ಹರಡಲಿಕ್ಕೆ ಕಾರಣರಾಗಿದ್ದಾರೆ. ಅಲ್ಲಾಹನು ನಮ್ಮ ವಿದ್ಯಾರ್ಥಿಗಳಿಗೆ ತತ್ವವನ್ನು ನೀಡಿ ಅನುಗ್ರಹಿಸಲಿ. ಸಿರ್ರಿನಲ್ಲೂ ಅಲಾನಿಯತಿನಲ್ಲೂ ಅಲ್ಲಾಹನನ್ನು ಹೆದರುವ ಮಕ್ಕಳಾಗಿ ಅಲ್ಲಾಹನು ನಮ್ಮ ಮುഈನ್ಗಳನ್ನು ಒಳಪಡಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಆತ್ಮೀಯವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಈ ಸಂಸ್ಥೆಯಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಆ ಕಾಣುವ ಬಿಲ್ಡಿಂಗ್, ಅದರಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳು ಕಲಿಯುತ್ತಾ ಇದ್ದಾರೆ. ಅಲ್ಹಮ್ದುಲಿಲ್ಲಾಹ್, ಇವತ್ತಿನವರೆಗೆ ಆ ಹೈಸ್ಕೂಲ್ನ SSLCಯ ರಿಸಲ್ಟ್ ಅನ್ನು ತೆಗೆದು ನೋಡುವಾಗ, ಫಲಿತಾಂಶವನ್ನು ತೆಗೆದು ನೋಡುವಾಗ ಡಿಸ್ಟಿಂಕ್ಷನ್ ನಲ್ಲಿ 10-20 ಮಕ್ಕಳು ತೇರ್ಗಡೆಯಾಗುವುದರೊಂದಿಗೆ 100ಕ್ಕೆ 100 ಫಲಿತಾಂಶ ಅಲ್ಹಮ್ದುಲಿಲ್ಲಾಹ್ ದಾರುಲ್ ಇರ್ಷಾದಿನ ಬಾಲಕರ ಪ್ರೌಢಶಾಲೆಯ ಮೂಲಕ ಈ ಸಂಸ್ಥೆ ಸಾಧ್ಯ ಮಾಡಿಕೊಟ್ಟಿದೆ. ಆ ಮೂಲಕ ಉನ್ನತ ಶಿಕ್ಷಣ ತಜ್ಞರ ಪ್ರಶಂಸೆಗೂ ಕೂಡ ಈ ಸಂಸ್ಥೆ ಪಾತ್ರವಾಗಿದೆ. ಅದೇ ರೀತಿ ದಾರುಲ್ ಇರ್ಷಾದಿನಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಹಿಫ್ಜುಲ್ ಕುರ್ಆನ್, ಇವತ್ತು ಅಲ್ಹಮ್ದುಲಿಲ್ಲಾಹ್ 59 ಮುഈನಿಗಳು ಇಲ್ಲಿ ಸನ್ನಿಧಾನವನ್ನು ಸ್ವೀಕರಿಸುವಾಗ ಅವರೊಂದಿಗೆ 6 ಹಾಫಿಜ್ಗಳು ಕುರ್ಆನ್ ಅನ್ನು ನೀಲಾಜಾಲವಾಗಿ ಕರಗತ ಮಾಡಿದಂತಹ 6 ಹಾಫಿಜ್ಗಳು ಇವತ್ತು ಅಲ್ಹಮ್ದುಲಿಲ್ಲಾಹ್ ಸನದನ್ನು ಪಡೆದಿದ್ದಾರೆ. ಕುರ್ಆನಿನ ಯಾವ ಭಾಗವನ್ನು ಕೇಳಿದರೂ ಕೂಡ ಉತ್ತರ ಕೊಡಬಲ್ಲ ನುರಿತರಾದಂತಹ ಹಾಫಿಜ್ಗಳು, ಅಲ್ಲಾಹನವರಿಗೆ ಬರಕತ್ತನ್ನು ನೀಡಲಿ. ಅದೇ ರೀತಿ ನಮ್ಮ ಸಂಸ್ಥೆ ವಿಶೇಷವಾದ ಪ್ರಯೋಗ ಎಂಬ ನೆಲೆಯಲ್ಲಿ ಈ ನಾಡಿನ ಜನರನ್ನು ಒಟ್ಟುಗೂಡಿಸಬೇಕು. ಈ ನಾಡಿಗೆ ಈ ಸಂಸ್ಥೆಗೆ ಅತಿ ದೊಡ್ಡ ನಿಕಟವರ್ತಿಯಾದವರು ಈ ಸಂಸ್ಥೆಯ ನೆರೆಹೊರೆಯವರಾಗಿದ್ದಾರೆ. ನಮಗೊತ್ತಿದೆ ಮಿತ್ತೂರು, ನಮಗೊತ್ತಿದೆ ಕಬಕ, ವಿಟ್ಲ, ಅದೇ ರೀತಿ ಅಳಕೆ ಮಜಲುಗಳು ಈ ನಮ್ಮ ಸಂಸ್ಥೆಯ ನೆರೆಕೆರೆಯವರಾಗಿದ್ದಾರೆ. ಅವರ ಅಪಾರವಾದ ಸಹಾಯಗಳಿದೆ, ಅವರ ಅಪಾರವಾದ ಬಂಧಗಳಿದೆ. ಅಲ್ಹಮ್ದುಲಿಲ್ಲಾಹ್, ನಮ್ಮ ಸಂಸ್ಥೆಗೆ ಬೇಕಾದಂತಹ ಆಹಾರ ಸಾಮಗ್ರಿಗಳನ್ನು ಸಂಗ್ರಹಿಸಬೇಕೆಂದು ಸಂಘಟನಾ ನಾಯಕರೊಂದಿಗೆ ಹೇಳಿದಾಗ ಅಲ್ಹಮ್ದುಲಿಲ್ಲಾಹ್ ಮಿತ್ತೂರಿನ ಜನರು, ಕಬಕದ ಜನರು, ಕಂಬಳಬಟ್ಟಿನ ಜನರು, ಪುತ್ತೂರಿನ ಜನರು ಒಂದುಗೂಡಿ ಈ ಸಂಸ್ಥೆಗೆ 1 ವರ್ಷಕ್ಕೆ ಸಾಕಾಗುವ ಅಥವಾ ಅರ್ಧ ವರ್ಷಕ್ಕೆ ಸಾಕಾಗುವಂತಹ ಸಾಮಗ್ರಿ ತಂದು ಹಾಕಿದರು. ಅಲ್ಹಮ್ದುಲಿಲ್ಲಾಹ್, ಮತ್ತೊಂದು ವಿಚಾರ ಸಂತೋಷದಿಂದ ನಾನು ಹೇಳ್ತಾ ಇದ್ದೇನೆ, ಮೂಡಬಿದ್ರೆ ಡಿವಿಷನ್ ಅಲ್ಹಮ್ದುಲಿಲ್ಲಾಹ್ 30 ಕ್ವಿಂಟಲ್ ಗೀ ರೈಸ್ ನೀವು ಮಾಡಿಕೊಡಬೇಕೆಂದು ಶೈಖುನಾರ್ ಅವರು ಹೇಳಿದಾಗ ಆ ಮಾತನ್ನು ಚಾಚು ತಪ್ಪದೆ ಇವತ್ತು ಬೆಳಗ್ಗೆ ಮೂಡಬಿದ್ರೆ ಡಿವಿಷನ್ 30 ಕ್ವಿಂಟಲ್ ರೈಸ್ ಅನ್ನು ಇಲ್ಲಿ ತಂದು ಹಾಕಿದೆ. ಅದೇ ರೀತಿ ಬೆಳ್ತಂಗಡಿ ಡಿವಿಷನ್ ಬೆಲ್ಲ ಮತ್ತು ಹೆಸರು ಬೇಳೆ, ಅದೇ ರೀತಿ ಸುಳ್ಯ ಉದ್ದಿನ ಬೇಳೆ, ಬಂಟ್ವಾಳ ಡಿವಿಷನ್ ತುಪ್ಪ, ಅದೇ ರೀತಿ ಪುತ್ತೂರು ಡಿವಿಷನ್ ಸಕ್ಕರೆ, ಅದೇ ರೀತಿ ಉಪ್ಪಿನಂಗಡಿ ಡಿವಿಷನ್ ಗೀ ರೈಸ್, ಈ ರೀತಿ ವಿವಿಧ ಡಿವಿಷನ್ಗಳು ಚಿಕ್ಕಮಗಳೂರು ಜಿಲ್ಲೆ ಮೆಣಸನ್ನು ನೀಡುವ ಮೂಲಕ, ಉಡುಪಿ ಜಿಲ್ಲೆ ಬಟಾಣಿಯನ್ನು ನೀಡುವ ಮೂಲಕ ಈ ಸಂಸ್ಥೆಯ ಅತಿ ದೊಡ್ಡ ಖರ್ಚು ಬರುವ ಸುಮಾರು 33 ಲಕ್ಷದಷ್ಟು ಖರ್ಚು ಬರುವ ಅತ್ಯಂತ ಪ್ರಮುಖವಾದ ಆಹಾರ ಸಾಮಗ್ರಿಗಳನ್ನು ಸಂಘಟನಾ ನಾಯಕರು ಸಕ್ರಿಯವಾಗಿ ಕಾರ್ಯಾಚರಣೆ ಮಾಡಿದ ಕಾರಣ ಅಲ್ಹಮ್ದುಲಿಲ್ಲಾಹ್ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ಸನ್ನು ಕಂಡಿದೆ. KMJ, SSF, SYS ನ ಸರ್ವ ಕಾರ್ಯಕರ್ತರಿಗೆ ಎಲ್ಲಾ ರೀತಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಅಲ್ಲಾಹನವರಿಗೆ ಅರ್ಶನ ನೆರಳು ನೀಡಿ ಗೌರವಿಸಲಿ, ಜನ್ನತನ್ನು ನೀಡಿ ಗೌರವಿಸಲಿ. ನಮ್ಮ ನಾಡಿನ ಉಲಮಾಯಿನ ಶಫಾಅತ್ ಅಲ್ಲಾಹು ನಮಗೆ ನೀಡಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ನನ್ನ ಪ್ರೀತಿಯ ಸಹೋದರರೇ, ಈ ಆಸುಪಾಸಿನ ಜನರಿಗೆ ಧಾರ್ಮಿಕ ಶಿಕ್ಷಣ ಸಿಗಲು, ಅದೇ ರೀತಿ ಲೌಕಿಕ ಶಿಕ್ಷಣ ಸಿಗಲು ಅವರಿಗೆ ವಿಶೇಷವಾದ ಪ್ರಯೋಗವನ್ನು ಈ ಸಂಸ್ಥೆ ಮಾಡಿದೆ. ಅದು ನೌರತುಲ್ ಮದೀನಾ ಎಂಬ ದೊಡ್ಡ ಕ್ಯಾಂಪಸ್. ಅಲ್ಹಮ್ದುಲಿಲ್ಲಾಹ್ 800 ಚಿಲ್ಲರೆಯಷ್ಟು ಬರುವಂತಹ ವಿದ್ಯಾರ್ಥಿಗಳು ಇವತ್ತು ಮದ್ರಸಾ ಬೋಧನೆಯೊಂದಿಗೆ ಲೌಕಿಕ ಶಿಕ್ಷಣವನ್ನು ಅತ್ಯಂತ ಯಶಸ್ವಿಯಾಗಿ ಪಡೆಯುತ್ತಾ ಇದ್ದಾರೆ. ನೌರತುಲ್ ಮದೀನಾ ಇನ್ನೂ ಕೂಡ ಅಭಿವೃದ್ಧಿ ಪಡಬೇಕಾಗಿದೆ, ಇನ್ನೂ ಕೂಡ ಬೆಳೆಯಬೇಕಾಗಿದೆ. ಅಲ್ಹಮ್ದುಲಿಲ್ಲಾಹ್, ಈ ನಾಡಿನ ಜನರ ಸಹಕಾರ ಬೇಕಾಗಿದೆ. ಅಲ್ಲಾಹು ಇನ್ನಷ್ಟು ಎತ್ತರಕ್ಕೆ ಏರಿಸಲಿ. ಅದೇ ರೀತಿ ನಮ್ಮ ಈ ಸಂಸ್ಥೆಯ ವಿಶೇಷತೆಯಾಗಿದೆ, ನಮ್ಮ ಮಾಣಿಯಲ್ಲಿ ದಾವೆತ್ ಇಸ್ಲಾಮಿನ ಹನಫಿ ಕಾಲೇಜ್ ಪ್ರತ್ಯೇಕವಾಗಿ ಇಲ್ಲಿ ತೆರೆದಿದೆ. ಹನಫಿ ಮಕ್ಕಳಿಗೆ ಕಲಿಯುವಂತಹ ಸೌಕರ್ಯ ಅಲ್ಲಿ ವಿಶೇಷವಾಗಿ ಸೌಲಭ್ಯವನ್ನು ಒದಗಿಸಿಕೊಟ್ಟಿದೆ. ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಈ ರೀತಿ ಈ ಸಮಾಜಕ್ಕೆ ಬೇಕಾಗುವ ಅತ್ಯುನ್ನತ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಟ್ಟು ಈ ಸಮಾಜಕ್ಕೆ ಪ್ರಬುದ್ಧರಾದ ವಿದ್ವಾಂಸರನ್ನು ಸಮರ್ಪಿಸಿದ ಕೀರ್ತಿ ಶೈಖುನಾ ಝೈನುಲ್ ಉಲಮಾ ಮಾಣಿ ಉಸ್ತಾದರಿಗೆ ಸಲ್ಲುತ್ತಾ ಇದೆ. ವಯಸ್ಸುಗಳಿಗೆ ಲೆಕ್ಕವಿಲ್ಲ, ಅನಾರೋಗ್ಯಗಳಿಗೆ ಲೆಕ್ಕವಿಲ್ಲ. ಇಡೀ ದಿನ ಸಂಸ್ಥೆಯ ಕುರಿತು ಆಲೋಚನೆ ಮಾಡಿ ಉಸ್ತಾದರ ಗಡ್ಡಗಳು, ಉಸ್ತಾದರ ತಲೆಕೂದಲುಗಳು ನೆರೆತು ಹೋಗಿದೆ. ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಧಾರ್ಮಿಕತೆಯ ಬಗ್ಗೆ ಚಿಂತೆ ಹೆಚ್ಚಾಗಿ ಹೋಗಿದೆ, ಧಾರ್ಮಿಕತೆಯ ದಾಹ ಹೆಚ್ಚಾಗಿ ಹೋಗಿದೆ. ಉಸ್ತಾದರ ಮನೆಯಲ್ಲಿ AC ಇಲ್ಲ, ಉಸ್ತಾದರ ಮನೆಯ ಮೇಲಿರುವಂಥದ್ದು ಹಂಚುಗಳು. ಅದೇ ರೀತಿ ಇಲ್ಲಿ ನೋಡಿ, ಈ ಬಿಲ್ಡಿಂಗ್ಗಳ ಮೇಲೆ ಸ್ಲ್ಯಾಬ್ಗಳಿದೆ, ACಗಳಿದೆ. ಬಂದಂತಹ ಅತಿಥಿಗಳನ್ನು ಸ್ವೀಕಾರ ಮಾಡಲಿಕ್ಕೆ ಬೇಕಾಗಿ ನಮ್ಮ ಊರಿನ ಉಲಮಾನೊಂದಿಗೆ ನಿಲ್ಲಬೇಕಾದ ಅತ್ಯಂತ ದೊಡ್ಡ ಕರ್ತವ್ಯ, ಕಡ್ಡಾಯ ನಮ್ಮ ಮೇಲಿದೆ. ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಒಂದು ವೇಳೆ ಈ ವೃಕ್ಷ ನಮ್ಮಿಂದ ಕಡಿತ ಹೋದರೆ ಅಲ್ಲಾಹು ದೀರ್ಘಾಯುಷ್ಯ ನೀಡಿ ಅನುಗ್ರಹಿಸಲಿ.
ಆ ನೆರಳಲ್ಲಿ ದೀರ್ಘಕಾಲ ಈ ದೀರ್ಘ ಕಾರ್ಯಾಚರಿಸಲು ಇಖ್ಲಾಸನೊಂದಿಗೆ ಖಿದ್ಮತ್ ಮಾಡಲು ಅಲ್ಲಾಹನ ತೌಫೀಕ್ ನೀಡಲಿ. ಉಸ್ತಾದರೊಂದಿಗೆ ಕೈ ಜೋಡಿಸೋಣ. ಆ ಮೂಲಕ ನಾಳೆ ಪರಲೋಕದಲ್ಲಿ ನಮ್ಮ ಉಲಮಾನ ಶಫಾತ್ ನಮಗೆ ಸಿಗುತ್ತದೆ ಎಂದು ಸಯ್ಯಿದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಕೊಟ್ಟ ಹಾಗೆ ನಮ್ಮ ಉಲಮಾನ ಶಫಾತ್ ನಮಗೆ ಸಿಗಬೇಕು. ಅಲ್ಲಾಹನ ತೌಫೀಕ್ ನೀಡಲಿ. ಮಾತನ್ನು ನಾನು ದೀರ್ಘಗೊಳಿಸ್ತಾ ಇಲ್ಲ. ನನ್ನ ಸರ್ವ ಸನುದಾರಿಗಳಾದ ಮುঈನಿಗಳು ಇನ್ಶಾ ಅಲ್ಲಾಹ್ ಶೈಖುನಾ ವ ಸಯ್ಯಿದುನಾ ಬದ್ರು ಸಾದಾತ್ ಇಬ್ರಾಹಿಮುಲ್ ಖಲೀಲ್ ಬುಖಾರಿ ತಂಗಳಿಂದ ಸನುದಾನದ ಆ ಸರ್ಟಿಫಿಕೇಟನ್ನು ಪಡೆಯಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಈ ಬಂದುಗೂಡಿದಂತಹ ನನ್ನ ಉಮರಾಗಳು, ಉಲಮಾಗಳು, ಸಾದಾತುಗಳಿಗೆ ಸ್ವಾಗತ ಹೇಳುವಂಥದ್ದು ನನ್ನ കർത്തവ്യ. അൽഹംദുലില്ലാ, നമ്മുടെ സ്ഥാപനയുടെ അജേയ സാരഥ്യമായ ഷെയ്ഖുന സൈനുൽ ഉലമ മാണി ഉസ്താദ്, പടച്ച റബ്ബേ അവിടത്തേക്ക് നീ ദീർഘായുസ് നൽകണം റഹ്മാനെ. ആരോഗ്യത്തോടുള്ള ദീർഘായുസ് നൽകി നീ അനുഗ്രഹിക്കണം റഹ്മാനെ. ആ മരം ദീർഘകാലം നമുക്ക് തണലായി നീ തരണം റഹ്മാനെ. അവിടുത്തെ കൈകീഴിൽ ഈ ദീനിന് പ്രവർത്തിക്കാനുള്ള സൗഭാഗ്യം നൽകണം റഹ്മാനെ. ഉസ്താദിന് ഞാൻ സ്വാഗതം പറയുന്നു. അതുപോലെ ഇന്ന് കേരളത്തിലും കർണാടകത്തിലും ധാരാളം ശിശുസമ്പന്മാരുണ്ടാക്കുകയും ന്യൂ ജനറേഷന് ധാർമ്മികവും ലൗകികവും മത ഭൗതിക വിദ്യാഭ്യാസം എങ്ങനെ കൈമാറാമെന്ന് നമുക്ക് പഠിപ്പിച്ചു തന്ന കേരളത്തിലെ വൈജ്ഞാനിക ക്രാന്തി ഉണ്ടാക്കി ആ മുഖേനം മയദിൻ എന്ന സ്ഥാപനയുടെ മുഖേനം അൽഹംദുലില്ലാ ഇന്ന് ലോകത്തെമ്പാടും വലിയ വലിയ കഴിവുള്ള ആലിമീങ്ങളെ ഉണ്ടാക്കിയ ഷൈഖുന വ സയ്യിദുന വ സനദുന അസ്സയ്യിദ് ഇബ്രാഹിമുൽ ഖലീൽ ബുഖാരി തങ്ങളവറുകൾ ഉസ്താദ് അവർക്ക് അല്ലാഹു ആഫിയത്ത് നൽകട്ടെ, ദീർഘായുസ് നൽകട്ടെ. അവിടുത്തെ തണൽ ദീർഘകാലം അല്ലാഹു നമുക്ക് നൽകി അനുഗ്രഹിക്കട്ടെ. അതുപോലെ നമ്മുടെ സദസ്സിൽ ധാരാളം തങ്ങന്മാരുണ്ട്. മദക്ക തങ്ങളുണ്ട്, ചട്ടക്കൽ തങ്ങളുണ്ട്, അതേപോലെ ഷഹീർ തങ്ങൾ ഉസ്താദുണ്ട്. ഇങ്ങനെ തുടങ്ങി ധാരാളം സാദാത്യങ്ങൾ നമ്മുടെ സദസ്സിലുണ്ട്. സംഘടനാ നേതാക്കളുണ്ട്. MSM അബ്ദുൾ റഷീദ് സൈനി, കാമിൽ സഖാഫി ഉസ്താദ് അടക്കം, KM മൊണ്ടുകോളി സിദ്ദീഖ് അടക്കം, SP ഹംസ സഖാഫി ഉസ്താദ് അടക്കം, GM കാമിൽ സഖാഫി ഉസ്താദ് അടക്കം ധാരാളം ഉലമാ നമ്മുടെ സദസ്സിലുണ്ട്. അതുപോലെ ധാരാളം ഉമറാവ് നമ്മുടെ സദസ്സിലുണ്ട്. ഷെയ്ഖ് ബാവ നമ്മുടെ കൂടെയുണ്ട്. അങ്ങനെ തുടങ്ങി പേര് പറഞ്ഞാലും പറഞ്ഞില്ലെങ്കിലും ആരും ബേജാറാക്കാതെ കുറേ സമയം ഇവിടെ സംസാരിക്കുന്നത് പോലെയില്ല. തങ്ങന്മാരെ മുന്നിലിരുത്തി സംസാരിക്കുന്നത് ശരിയല്ല. അതുകൊണ്ട് ഒറ്റ വാക്കിൽ ഇവിടെ വന്നുകൂടിയ സർവ്വ മുഅ്മിൻ മുഅ്മിനാത്തുകൾക്ക് സ്വാഗതം പറഞ്ഞ് അള്ളാഹു നമ്മുടെ ഈ മജ്ലിസ് കബൂലാകട്ടെ. ഇൻഷാ അള്ളാഹ് നമ്മുടെ സദസ്സ് സനദാന ചടങ്ങിലേക്ക് കടക്കുകയാണ് ഉസ്താദിൻ്റെ സമ്മതത്തോടെ.